ನಮಸ್ಕಾರ. ನೋಡಿ, ಮನುಷ್ಯನಿಗೆ ಈ ಒಂದು ದಶಾ, ಈ ಒಂದು ಭುಕ್ತಿ ನಡೀತಾ ಇದ್ದರೆ ನಿಮಗೆ ದುಡ್ಡು ಬೇಡ ಅಂದರೂ ಬರ್ತಾನೆ ಇರುತ್ತೆ. ನಿಮ್ಮ ಅಕೌಂಟಿಗೆ ದುಡ್ಡು ಬೇಡ ಬೇಡ ಅಂದರೂ ಬರ್ತಾನೆ ಇರುತ್ತೆ ಖಂಡಿತವಾಗ್ಲೂ. ಎಸ್ಪೆಷಲಿ ಯಾವ ದಶಾ, ಯಾವ ಭುಕ್ತಿ ನಡೀತಿದ್ರೆ ಮನುಷ್ಯನಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ದುಡ್ಡು ಬೇಡ ಅಂದರೂ ಯಾವ ದಶಾಭುಕ್ತಿಗಳಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಇರುತ್ತೆ. ಇವಾಗ ಈ ದಶಾಭುಕ್ತಿಗಳು, ಜಾತಕಗಳಲ್ಲಿ ದಶಾಭುಕ್ತಿಗಳ ಪ್ರಕಾರ ಮನುಷ್ಯನಿಗೆ ದುಡ್ಡುಗಳು ಬರ್ತಾ ಇರುತ್ತೆ. ಅದು ಯಾವ ರೀತಿ ಬರ್ತಾ ಇರುತ್ತೆ ಹೇಳ್ತಾ ಹೋಗ್ತೀನಿ. ಈಗ ಪ್ರತಿಯೊಬ್ಬ ಮನುಷ್ಯ ಒಂದು ರಾಶಿ, ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ. ಒಂದು ರಾಶಿ, ಒಂದು ನಕ್ಷತ್ರದಲ್ಲಿ ಇರ್ತಾನೆ. ಇಲ್ಲಿ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನೋಡಿ. ಈಗ ಸಪೋಸ್ ನೀವೇನಾದರೂ ಕರ್ಕಾಟಕ ಲಗ್ನ, ಕಟಕ ಲಗ್ನದಲ್ಲಿನ ಹುಟ್ಟಿದ್ದು, ಶುಕ್ರ ಏನಾದರೂ ಈ ಸಿಂಹರಾಶಿಯಲ್ಲಿ ಪುಬ್ಬಾ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾಗ ಒಂದು, ಎರಡನೇದು. ಇನ್ನು ಬುಧನ್ ತಗೊಳ್ಳೋಣ. ನಿಮ್ಮದೇನಾದರೂ ಸಿಂಹ ಲಗ್ನ ಆಗಿ ಈ ಕನ್ಯಾ ರಾಶಿಯಲ್ಲಿ ಬುಧ ಕೂತ್ಕೊಂಡಿದ್ರೆ, ಅಥವಾ ಈ ಮಿಥುನ ರಾಶಿಯಲ್ಲಿ ಬುಧ ಕೂತ್ಕೊಂಡಿದ್ರೆ. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. ಕುಂಭ ಲಗ್ನದಲ್ಲಿ ಹುಟ್ಟಿ ನೀವು ಈ ಮೀನ ರಾಶಿಯಲ್ಲಿ ಗುರು ಕೂತ್ಕೊಂಡಿದ್ದು. ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಮೀನ ಲಗ್ನದಲ್ಲಿ ನೀವಿದ್ದು ಕುಜ ಮಕರ ರಾಶಿಯಲ್ಲೇ ಇದ್ದು. ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಶನಿ ಧನುರ್ ಲಗ್ನದಲ್ಲೇ ನೀವಿದ್ದು, ಶನಿ ಬಂದು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ದು, ಅಥವಾ ಈ ಮಕರ ಲಗ್ನದಲ್ಲಿ ಹುಟ್ಟಿ ಶನಿ ಬಂದು ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದು. ಇನ್ನು ಚಂದ್ರ ಬಂದು ಮಿಥುನ ಲಗ್ನ ಆಗಿ ಕಟಕ ರಾಶಿಯಲ್ಲೇ ಚಂದ್ರ ಇದ್ದು, ಈ ರೀತಿ ಇರುತ್ತೆ. ಇನ್ನು ತುಲಾ ರಾಶಿಯಲ್ಲಿ ರಾಹು ಇರೋದು. ರಾಹು ಯಾವುದೇ ಲಗ್ನದಲ್ಲಿ ಆಗಿ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ರಾಹು ಲಾಭಸ್ಥಾನದಲ್ಲಿ ಇದ್ದಾಗ ಒಂದು. ಈ ರೀತಿ ಪ್ಲೇಸ್ಮೆಂಟುಗಳು ನೋಡ್ಕೊಬೇಕು. ಅದು ಎಷ್ಟು ಡಿಗ್ರಿಯಲ್ಲಿ ಕೂತ್ಕೊಂಡಿದೆ, ಹಿಂದಿನ ಮನೆಗೆ ಕೂತ್ಕೊಂಡಿದೆಯಾ, ಮುಂದಿನ ಮನೆಗೆ ಕೂತ್ಕೊಂಡಿದೆಯಾ, ಡಿಗ್ರಿ ವೈಸ್ ನೋಡ್ಕೊಬೇಕು ಒಂದು. ಮತ್ತು ಪ್ಲೇಸ್ಮೆಂಟು ಯಾವ್ಯಾವ ನಕ್ಷತ್ರದಲ್ಲಿ ಆ ಒಂದು ಗ್ರಹ ಕೂತ್ಕೊಂಡಿದೆ, ಉಪನಕ್ಷತ್ರಗಳು ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ ನೋಡಿ. ನಿಮಗೆ ದಶಾ ಇಂಪಾರ್ಟೆಂಟ್ ಆಗಲ್ಲ, ಭುಕ್ತಿ ಇಂಪಾರ್ಟೆಂಟು. ಭುಕ್ತಿಗಳಲ್ಲಿ ನಿಮಗೆ ಫಲ ಕೊಡ್ತಾ ಹೋಗುತ್ತೆ. ದಶಾ ಅಂದರೆ ಬಸ್ನಲ್ಲಿ ಡ್ರೈವರ್ ಇದ್ದಂಗೆ. ಡ್ರೈವರ್ ಕೆಲಸ ಏನು? ಓಡಿಸ್ತಾ ಇರೋದು ಬಸ್ಸು ಅಲ್ವಾ? ಈ ಭುಕ್ತಿಗಳೆಲ್ಲ ಪ್ಯಾಸೆಂಜರ್ಸುಗಳಿದ್ದಂಗೆ. ಬಸ್ ಹತ್ತಿದರೆ ತಾನೇ ಪ್ಯಾಸೆಂಜರ್ಸುಗಳು ದುಡ್ಡು ಬರೋದು, ಬಸ್ಸಿಗೆ ಲಾಭ ಬರೋದು. ಆ ಥರ ಭುಕ್ತಿಗಳಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಭುಕ್ತಿಗಳಲ್ಲಿ ಇವಾಗ ನಾನು ಹೇಳಿದ್ನಲ್ಲ, ಈ ಮನೆಗಳು ಬಂದರೆ ನಿಮಗೆ ದುಡ್ಡು ಬೇಡ ಅಂದರೂ ಬರ್ತಾನೆ ಇರುತ್ತೆ ನಿಮ್ಮ ಅಕೌಂಟಿಗೆ.
ದುಡ್ಡು ಬೇಡ ಬೇಡ ಅಂದರೂ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ, ನಿಮ್ಮ ಒಂದು ರಾಜಕೀಯದ ಆಯ್ಕೆಗಳಿಂದ, ಫಿಲ್ಮ್ ಲ್ಯಾಂಡಿಂದ, ಚಲನಚಿತ್ರರಂಗದಿಂದ, ಕೈಗಾರಿಕಾ ಉದ್ಯಮದಿಂದ, ನಿಮ್ದು ಯಾವುದೇ ಒಂದು ಪ್ರೊಫೆಷನ್, ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ ಉದ್ಯೋಗ, ನೀವು ಸೆಲೆಕ್ಟ್ ಮಾಡ್ಕೊಳ ವ್ಯಾಪಾರ, ನೀವು ಸೆಲೆಕ್ಟ್ ಮಾಡ್ಕೊಳ ಕೃಷಿ ವ್ಯವಸಾಯ ಕರೆಕ್ಟಾಗಿರಬೇಕು. ಒಳ್ಳೆ ಟೈಮು ದಶಾಭುಕ್ತಿಗಳು ಬಂದಾಗ ನಿಮ್ಮ ಆಯ್ಕೆಗಳು ಸರಿ ಇದ್ದರೆ ಸಿಕ್ಕಾಬಟ್ಟೆ ದುಡ್ಡು ಬಂದೇ ಬರುತ್ತೆ ಖಂಡಿತವಾಗ್ಲೂ. ಅದಕ್ಕೆ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿಟ್ಕೊಂಡ್ರೆ ಒಳ್ಳೆ ಟೈಮು ಬಂದಾಗ, ಈ ಒಂದು ಭುಕ್ತಿಗಳಲ್ಲೆಲ್ಲ ನಡೆದಾಗ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ದುಡ್ಡು ಬಂದೇ ಬರುತ್ತೆ. ನೀವು ಬೇಡ ಅಂದರೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಕೆಲಸದ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ಖಂಡಿತವಾಗ್ಲೂ ಗ್ರಹಗಳ ಫಲ ಕೊಟ್ಟೇ ಕೊಡ್ತವೆ. ಇನ್ನೂ ಸಾಕಷ್ಟು ಇದೆ, ಬೇರೆ ಬೇರೆ ಪ್ಲ್ಯಾನೆಟ್ಸ್ಗಳದ್ದು, ಬೇರೆ ಬೇರೆ ಲಗ್ನದ್ದು, ನಕ್ಷತ್ರಗಳಲ್ಲಿ, ಉಪನಕ್ಷತ್ರಗಳಲ್ಲಿ ಡಿಗ್ರಿ, ಉಚ್ಚಕ್ಷೇತ್ರ, ಸ್ವಕ್ಷೇತ್ರ ಅವೆಲ್ಲ ಬರುತ್ತೆ. ಅದು ಹೇಳ್ತಾ ಹೋದರೆ ಟೈಮ್ ಆಗಲ್ಲ. ಇಷ್ಟು ಒಂದು ರಿಲೇಟೆಡ್ಸ್ ತಿಳ್ಕೊಳ್ಳಿ. ನಮಸ್ಕಾರ.